ಆ ಪರಮಾತ್ಮನ ಅನುಗ್ರಹ ಎಲ್ರಿಗೂ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ಚಾತುರ್ಮಾಸ 2 ತಿಂಗಳು ನಾವು ನಿತ್ಯ ಸ್ವಾಮಿಗಳನ್ನು ನೋಡ್ತಾ ಇದ್ವಿ. ರಾತ್ರಿ ಹಗಲು ಹೇಳಿದ್ರೂ ತಪ್ಪೆ, ಹಗಲಿಂದ ಹಗಲು, ರಾತ್ರಿ ಅಂತಾನೆ ಇಲ್ಲ, ಅವ್ರ ವಿಶ್ರಾಂತಿಯೇ ಇಲ್ಲ. ಬೆಳಿಗ್ಗೆ 4 ಗಂಟೆ ಎದ್ದು ಮಕ್ಕಳನ್ನೆಬ್ಬಿಸ್ತಾರೆ ಪಾಠಕ್ಕೆ ಅಂತ. ಮಕ್ಕಳು ಬೇಕಾದ್ರೆ ಬರಲಿ, ಅವರಿಗೆಲ್ಲ ಪಾಠ ಬೇಕಾದ್ರೆ ಹೇಳಲಿ, ಅದಿಲ್ಲ. ಎಲ್ರಿಗೂ, ಶಿಷ್ಯರಿಗೆಲ್ರಿಗೂ ಪರಮಾತ್ಮನ ಅನುಗ್ರಹ ಆಗಬೇಕು, ಮಧ್ವಾಚಾರ್ಯರ ಅನುಗ್ರಹ ಆಗಬೇಕು, ಆ ಶಾಸ್ತ್ರ ಅಧ್ಯಯನ ಮಾಡಬೇಕು. ಅವರ ಮೇಲೆ ಆ ಪ್ರೀತಿಯಿಂದ ಎಲ್ಲರನ್ನು ಎಬ್ಬಿಸಿ ಪಾಠ ಮಾಡಿ ಪಾದಪೂಜೆ, ಮುದ್ರಾಧಾರಣೆ ಇದೆಲ್ಲ ಮಾಡ್ತಾರೆ. ನಂತರ ರಾಮದೇವರ ಪೂಜೆ. ರಾಮದೇವರ ಪೂಜೆ ಸ್ವಲ್ಪ ನೋಡುವಂತ ಹೇಳಲಿಕ್ಕೇನೆ ಇಲ್ಲ, ಪೂರ್ತಿ ನೋಡುವಂಥದ್ದೇ. ಅಷ್ಟು ಭಕ್ತಿಯಿಂದ, ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಅವ್ರು ಮಾಡೋದು ನೋಡುವಾಗ ನಮಗೂ ಇಷ್ಟೆಲ್ಲ ಮಾಡ್ತಾರೆ, ನಾವು ಏನು ಮಾಡುದಿಲ್ಲ ಮಾರ್ರೆ, ನಾವು ಸ್ವಲ್ಪ ಆದ್ರೂ ಮಾಡಬೇಕು. ಹಾಗೆ ನಮ್ಮೆಲ್ಲರಿಗೆ ಅನಿಸ್ತದೆ. ಅಷ್ಟು ಅದ್ಭುತವಾದಂತಹ ಪೂಜೆ. ಪೂಜೆ ಆದ್ಮೇಲೆ ಭಿಕ್ಷೆ. ತಡ ಆಗಿರ್ತದೆ, ಎಲ್ಲ ಸುಸ್ತಾಗಿರ್ತದೆ, ಸ್ವಲ್ಪ ವಿಶ್ರಾಂತಿ ಮಾಡುವ, ಮತ್ತೆ ಎಲ್ಲರ ಕಡೆ ಬರಬೇಕು. ಎಲ್ಲರೂ ಊಟ ಮಾಡುವಾಗ ಎಲ್ರಿಗೂ, ಪಂಡಿತರಿಗೆ ಎಲ್ಲರಿಗೂ ಬಡಿಸ್ಬೇಕು. ಎಲ್ಲರೂ ಸಾವಕಾಶವಾಗಿ ಮಾಡಬೇಕು. ಸ್ವಾಮಿಗಳು ಗಡಿಬಿಡಿ ಮಾಡಿದ್ರು ಅಂತ ಎಲ್ಲರೂ ಗಡಿಬಿಡಿ ಮಾಡಬಾರ್ದು, ಎಲ್ಲರೂ ನಿಧಾನ ಮಾಡಬೇಕು. ಹೊತ್ತಾಯ್ತು ತೊಂದರೆ ಇಲ್ಲ, ಎಲ್ಲರೂ ನಿಧಾನ ಊಟ ಮಾಡಬೇಕು ಅಂತ ಬಂದು ಎಲ್ಲ ಪಂಡಿತರ ಮೇಲೆ, ಆ ಭಕ್ತರ ಮೇಲೆ ಪ್ರೀತಿ ತೋರಿಸ್ತಾರೆ. ಇಷ್ಟೆಲ್ಲ ಆಯ್ತು. ನಂತರ ಸಂಜೆ ಪ್ರವಚನ ಆದ್ಮೇಲೆ ಮಂತ್ರಾಕ್ಷತೆ ಇದೆಲ್ಲ ಆದ್ಮೇಲೆ ಜಪ, ತರ್ಪಣ ಆಯ್ತು. ದಿನ ಮುಗಿತಾ? ಇಲ್ಲ, ವಾಪಸ್ ಭೇಟಿ. ದಿನದಲ್ಲಿ ವಿಶ್ರಾಂತಿಯೇ ಇಲ್ಲ, ಅಥವಾ ಬಿಡು ಸಮಯ ಅಂತಾನೆ ಇಲ್ಲ. ಆ ಇಡೀ ಜೀವನ, ಇಡೀ ದಿನವನ್ನೇ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ಅವರಲ್ಲಿರುವ ಆ ಭಕ್ತಿ, ಶಿಷ್ಯರ ಮೇಲೆ ವಾತ್ಸಲ್ಯ, ಭಕ್ತರ ಮೇಲೆ ಪ್ರೀತಿ, ಪಂಡಿತರ ಮೇಲೆ ಪ್ರೀತಿ, ಶಾಸ್ತ್ರದ ಮೇಲೆ ಆ ಭಕ್ತಿ, ಪರಮಾತ್ಮನ ಮೇಲೆ ಭಕ್ತಿ, ಈ ಎಲ್ಲ ನಮಗೂ ಸ್ವಲ್ಪ ಆದ್ರೂ ಬರಬೇಕು ಅಂತ ರಾಮದೇವರ ಹತ್ರ ಪ್ರಾರ್ಥಿಸಬೇಕು ಅಂತ ಹೇಳುತ್ತಾ, ಇನ್ನು ವಿದ್ಯಾಸಿಂಹಾಚಾರ್ಯ, ನಾವು ಚಾತುರ್ಮಾಸ ಎಲ್ಲಿ ಕೂತ್ಕೊಳ್ಬೇಕು ಅಂತ ಇದ್ವಿ. ಆಗ ಮುಂಬೈ ಆಗೋಣ ಅಂತ ಏನೋ ಇದ್ದಾಗ ವಿದ್ಯಾಸಿಂಹಾಚಾರ್ಯರು ತೊಂದರೆ ಇಲ್ಲ, ಇಲ್ಲೇ ಬನ್ನಿ ಅಂತ ಹೇಳಿದ್ರು. ಇಲ್ಲ, ಇಲ್ಲಿ ನಮ್ಮ ಸ್ವಾಮಿಗಳು ಕೂತ್ಕೊಳ್ತಿದ್ದಾರೆ, ಇನ್ನೊಂದು ಸ್ವಾಮಿಗಳು ಬಂದ್ರೆ ನಮ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಗಡಿಬಿಡಿ ಆಗ್ತದೆ, ಯಾರಿಗ್ ಗೊತ್ತು, ಎಲ್ಲ ಹಾಳಾದ್ರೆ, ಏನು ಚಿಂತೆ ಮಾಡ್ಲಿಲ್ಲ. ಎಲ್ಲ ಪರಮಾತ್ಮ ನೋಡ್ಕೊಳ್ತಾನೆ ಅಂತ ಪರಮಾತ್ಮನ ಮೇಲೆ ಆ ಧೈರ್ಯ ಇಟ್ಟು, ಭಕ್ತಿ ಇಟ್ಟು, ಆ ವಿಠ್ಠಲ ದೇವರಿಗೆ ಏನೂ ಕೊರತೆ ಆಗದ ಹಾಗೆ ವಿದ್ಯಾಸಿಂಹಾಚಾರ್ಯರು ಹಾಗೂ ವಿಶ್ವಪ್ರಜ್ಞಾಚಾರ್ಯರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರಿಗೂ ಬಂದಂತಹ ಭಕ್ತರಿಗೆ ಆಗ್ಲಿ, ಸ್ವಾಮಿಗಳಿಗೆ ಆಗ್ಲಿ ಏನೂ ತೊಂದರೆ ಆಗದ ಹಾಗೆ ತುಂಬಾ ಚೆಂದಾಗಿ ನೋಡ್ಕೊಂಡಿದ್ದಾರೆ. ಇದೆಲ್ಲ ಮಾಡಿದ್ದು ಪರಮಾತ್ಮನ ಒಂದು ಸೇವೆ ಅಂತ ಆ ಭಾವನೆಯಿಂದ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ನಾನು ಮಾಡಿದೆಲ್ಲ ಅಂತ ಅಹಂಕಾರ ಇಲ್ಲ.
ಒಂದು ಕತೆ. ನಾವು ಅಹಂಕಾರ ಪಟ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಮುಂಬೈಯಲ್ಲೇ ಒಂದು ಗಣೇಶ ಚತುರ್ಥಿ, ಎಲ್ಲ ಗಣಪತಿ ಪೂಜೆ ಎಲ್ಲ ಆಯ್ತು, ವಿಸರ್ಜನೆ ಇವತ್ತೇ. ಆ ಗಣಪತಿಯನ್ನು ಒಂದು ಕತ್ತೆ ಮೇಲೆ ಇಟ್ಕೊಂಡು, ಹಿಂದಿನ ಕಾಲ ವಾಹನ ಎಲ್ಲ ಏನಿರ್ಲಿಲ್ಲ, ಹಾಗಾಗಿ ಕತ್ತೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಹೋಗ್ತಾ ಇದ್ರು. ಅಲ್ಲಲ್ಲಿ ಹೂ ಮಾಲೆಲ್ಲ ಹಾಕ್ತಾ ಇದ್ರು. ಹಾಕಿ ಹಾಕಿ ಗಣಪತಿ ಮೇಲೆ ಜಾಗನೇ ಇಲ್ಲ. ಸರ್ ಇನ್ನೇನ್ ಮಾಡುದು, ಈಗ ನಮ್ಗೆಲ್ಲ ಹೂ ಜಾಸ್ತಿ ಆದ್ರೆ ವಾಹನಕ್ಕೆ ಹಾಕ್ತೇವೆ. ಹಾಗೆ ಎಲ್ರು ಕತ್ತೆಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಕತ್ತೆ ಏನ್ ಅನ್ಕೊಂಡಿತು, ಓ ಎಲ್ರು ನಂಗೇನೆ ಮಾಲೆ ಹಾಕ್ತಿದ್ದಾರೆ, ಹಾಗಾದ್ರೆ ನಾನು ಯಾಕೆ ಈ ಭಾರವನ್ನು ಹೊತ್ತಬೇಕು, ಹೀಗೆ ಮಾಡಿದ್ದು. ಆ ಗಣಪತಿ ಬಿತ್ತು, ಬೀಳ್ಲಿಕ್ಕೆ ಆಯ್ತು. ಎಲ್ರು ಹಿಡಿದು ಆ ಕತ್ತೆಗೆ 2 ಹೊಡೆದ್ರು. ಹಾಗಾಗಿ ಅಹಂಕಾರ ಪಟ್ರೆ, ಓ ಎಲ್ರು ನಂಗೆನೇ ಮಾಡುದು ಅಂತ ನಾವು ಅಹಂಕಾರ ಪಟ್ರೆ ಹೀಗೇನೆ ಪೆಟ್ಟು ತಿನ್ಬೇಕಾಗ್ತದೆ. ಮತ್ತೆ ಹೇಗೆ ಮಾಡಬೇಕು, ಇದೆಲ್ಲ ಪರಮಾತ್ಮ ನಮ್ಮಿಂದ ಮಾಡಿಸುದು, ಪರಮಾತ್ಮನಿಗೆಲ್ರು ಮಾಡುದು ಆ ಭಾವನೆಯಿಂದ ಮಾಡಬೇಕು. ಅದು ಹೇಗಿರ್ತದೆ ಅಂತ ಇವರನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ವಿದ್ಯಾಸಿಂಹಾಚಾರಿಗೂ ಪರಮಾತ್ಮನ ವಿಶೇಷ ಅನುಗ್ರಹ ಆಗ್ಲಿ ಅಂತ ಹೇಳುತ್ತಾ, ಅಷ್ಟು ಮಾತ್ರ ಅಲ್ಲ, ವಿಶ್ವಪ್ರಜ್ಞಾಚಾರ್ಯರು ಕೂಡ, ಅವರೂ ಕೂಡ ಶಾಸ್ತ್ರಾಧ್ಯಯನ ತುಂಬಾ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಬೇರೆಯವರಿಗೂ ಮಾಡಿಸ್ತಿದ್ದಾರೆ. ಅವ್ರು ಮಾಡ್ತಾ ಹೋಗ್ಬೋದು, ಇನ್ನು ಅವರೇ ಇದನ್ನೆಲ್ಲ ಉಳಿಸ್ಲಿಕ್ಕೆ. ಆದ್ರೆ ಅವರ ಕಾಲಕ್ಕೆ ಅವ್ರು ಮಾಡ್ಬೋದು. ಮುಂದೆ ಅದಕ್ಕೆ ಮುಂದೆ ಇನ್ನೊಂದು ಅವರಿಗೆ ಸಂತಾನ ಅಂತಹ ಶಾಸ್ತ್ರಾಧ್ಯಯನ ಮಾಡುವಂತಹ ಪರಮಾತ್ಮನ ವಿಶೇಷ ಭಕ್ತನಾಗುವಂತಹ ಒಂದು ಗಂಡು ಮಗು ಹುಟ್ಲಿ ಅಂತ ಪರಮಾತ್ಮನತ್ತ ಪ್ರಾರ್ಥಿಸುತ್ತಾ, ಅವರ ಕುಟುಂಬಕ್ಕೂ ಎಲ್ಲರಿಗೂ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಬಂದಂಥ ಎಲ್ಲರಿಗೂ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಇನ್ನು ಮುಂದೆ ಬರುವಂತಹ ಪರ್ಯಾಯ ಶಿರೂರು ಪರ್ಯಾಯ 2026ರಿಂದ 28. ಆ ಸಂದರ್ಭದಲ್ಲಿ ಸ್ವಾಮಿಗಳು ಅಲ್ಲೇ ಚಾತುರ್ಮಾಸ ಕುತ್ಕೊಳ್ಬೇಕು ಅಂತ ಆಸೆ ಉಂಟು. ಸ್ವಾಮಿಗಳಲ್ಲೇ ಕುತ್ಕೊಳ್ಬೇಕು ಅಂತ ಸ್ವಾಮಿಗಳ ಹತ್ರ ಸಹ ಪ್ರಾರ್ಥನೆ ಮಾಡುತ್ತಾ, ನೀವೆಲ್ಲರೂ ಬರಬೇಕು, ಅದೆಲ್ಲ ನಿಮ್ಮದೇ ಪರ್ಯಾಯ. ಲಕ್ಷ್ಮೀರಮಣ ಗೋವಿಂದ. ಈಗ ಒಬ್ಬ ತುಂಬಾ ಹಣ ಉಂಟು, ಅವ ರಥೋತ್ಸವ ಸೇವೆ ಎಲ್ಲ ಕೊಡ್ಬೋದು, ಕೊಟ್ಟ ಮಾತ್ರಕ್ಕೆ ಉತ್ಸವ ಆಗುವುದಿಲ್ಲ. ಹಿಂದಿನ ಕಾಲದಲ್ಲಿ ಆನೆ ಇತ್ತು, ಆದ್ರೆ ಈಗ ಆನೆ ನಮ್ಮ ಭಕ್ತರೇ. ಹಾಗಾಗಿ ಪರಮಾತ್ಮನಿಗೆ ಭಕ್ತರು ಬೇಕೆ.
ಹಾಗಾಗಿ ನೀವೆಲ್ಲ ಪರಮಾತ್ಮನ ಭಕ್ತರು ಆ ಪರ್ಯಾಯದ ಸಂದರ್ಭದಲ್ಲಿಯೂ ಬಂದು ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುತ್ತಾ